टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದೀಗ ರಾಜ್ಯದ ಪ್ರಮುಖ ಸುದ್ದಿಯನ್ನು ನೋಡೋಣ. ಕರ್ನಾಟಕ ಟಾಪ್ 9 ನಲ್ಲಿ ಮನ್ರೇಗಾ ಕಾಮಗಾರಿ ನೀಡುವಂತೆ ಆಗ್ರಹಿಸಿ ಹುಲಿಕೊಪ್ಪ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಣ್ಣಾಗರ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಕಾರ್ಮಿಕರು ಧರಣಿ ಮಾಡಿದ್ರು. 100 ದಿನದ ಬದಲಿಗೆ 20 ದಿನ ಮಾತ್ರ ಕೂಲಿ ಕೊಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಭಾರತಿ ಎಂಬುವವರು ಅಂಗಡಿಯೊಂದರಲ್ಲಿ ಟೂಟಿ ಫ್ರೂಟಿ ಎಂಬ ಚಾಕ್ಲೇಟ್ ಖರೀದಿಸಿದ್ರು. ಈ ವೇಳೆ ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದ್ದು ಆತಂಕ ಮೂಡಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿಗೆ ಜಿಯೋಲಾಜಿಕಲ್ ಸರ್ವೆ ಟೀಮ್ ಭೇಟಿ ಕೊಟ್ಟಿದೆ. ಕಾರವಾರದ ಬೈತ್ಕೋಲ ಗುಡ್ಡ, ಬಿಣಗ, ಜಡಿಗದ್ದೆ, ಡೋಬಿಘಾಟ್ ಸಾಯಿಬಾಬಾ ದೇವಸ್ಥಾನ, ಸಂಕ್ರು ಭಾಗ ಸೇರಿದಂತೆ ಹಲವೆಡೆ ಭೇಟಿ ನೀಡಿದ ಜಿಎಸ್ಐ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಹಲವೆಡೆ ಗಾಳಿ ಮಳೆಗೆ ದಾಳಿಂಬೆ ಬೆಳೆ ಹಾನಿಯಾಗಿದೆ. ಸಿಂಧನೂರು ತಾಲೂಕಿನ ಸಾಲಗುಂದ ಹೂಡಾದಲ್ಲಿ ಮಲ್ಲಯ್ಯ ಹಾಗೂ ಮಲ್ಲಿಕಾರ್ಜುನ್ ಎಂಬುವವರಿಗೆ ಸೇರಿದ 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬೆಳೆ ಹಾನಿಯಾಗಿದೆ. ಕುಡಿದ ಮತ್ತಲ್ಲಿ ಬಸ್ ಓಡಿಸ್ತಾ ಇದ್ದ ಬಿಎಂಟಿಸಿಯ ಡ್ರೈವರ್ಗಳು ಸಸ್ಪೆಂಡ್ ಆಗಿದ್ದಾರೆ. ಮಾರ್ನಿಂಗ್ ಡ್ಯೂಟಿಗೆ ಹೋಗುವ ವೇಳೆ ಡಿಪೋದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಾಗ ಓಕೆ ಆಗಿರ್ತಿತ್ತು. ಆದರೆ ಮಾರ್ಗ ಮಧ್ಯೆ ಮತ್ತು ನೈಟ್ ಟೈಮ್ನಲ್ಲಿ ಡ್ರಿಂಕ್ಸ್ ಮಾಡಿ ಬಸ್ ಓಡಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ.